ಕೇಳಿ ಸರ್ ನಿಮಗೆ ಗೌರವ ಕೊಡದಿದ್ರು ಬರ್ರಿ ಯಾಕಾರ ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡದಿದ್ರೆ ಲಘು ಎದ್ದು ಬರ್ರಿ ಹೆಚ್ಚು ಕಡಿಮೆ ಅಮ್ಮಾರ ನಿಮ್ದ್ರಿ ನಿಮ್ದು ಅಮ್ಮಾರ ನಿಮ್ದ್ರಿ ವರ್ಷ ಎಷ್ಟೊತ್ತಿಗೆ ಹಾಕ್ತಿದ್ರಿ ಸರ ಇವನ್ ನಾವ್ ಯಾಕೆ ಕೇಳಿ ಗೊತ್ತಂದ್ರೆ ಅವ್ರು ಹೇಳುದು ರಾಷ್ಟ್ರಧ್ವಜಕ್ಕೆ ಸರಿಯಾದ ಟೈಮ್ ಗೌರವ ಕೊಡ್ಬೇಕು ನಾವು 9 ಗಂಟೆಗೆ ಕೊಡ್ತಿದ್ದಪ್ಪ ಆದ್ರೆ ಈಗ ಸ್ಥಾನಿಕವಾಗಿ ಎಲ್ಲ ಸ್ಕೂಲ್ಗಳು ಹೋಗೋದ್ರಿಂದ ನೀವೆಲ್ಲ ಅಭಿಪ್ರಾಯ ಕೊಟ್ರಿ ಅಧ್ಯಕ್ಷರು ಎಲ್ಲ ವೇಟ್ ಮಾಡ್ತಿರ್ತಾರೆ ಅವ್ರೆಲ್ಲ ಧ್ವಜಾರೋಹಣ ಮಾಡ್ಬೇಕಂದ್ರೆ 10 ಗಂಟೆ ಆಗೋದ್ರಿ ಅಂತ ಅವ್ರು ಅಂತಾರೆ ಇವ್ರನ್ನ ನಾವು ತಗೊಂಡೋಗಿ ನಮ್ಮನೆ ಎಲ್ಲ ಸದಸ್ಯರ ಅಭಿಪ್ರಾಯಗಳು ಅದಾವು ಏನು ರೂಲ್ಸ್ ಕಾನೂನು ಏನು ಹೇಳ್ತೀವಿ ಇವತ್ತು ಮಾಡ್ಬೇಕು ಇದು ಮಾಡ್ಬೇಕು ಸ್ಥಾನಿಕವಾಗಿ ಏನು ಮಾಡ್ಬೇಕು ಅನ್ನೋದು ಕೇಳ್ಕೊಂಡು ಆ ಸ್ಥಿತಿ ನೋಟಿಸ್ ತೆಗಿತೀವಿ ಸರ್ ದಯವಿಟ್ಟು ಸ್ವಲ್ಪ ಸಹಕರಿಸಿ ಏನು ಟೈಮ್ ಇರ್ತೈತಿ ನಾವು ನಮ್ಮ ವಿವೇಚನೆ ಬಿಡೋದಿಲ್ಲ ನಾನು ಅದೇ ಬಿಡೋದು ನಮ್ಮ ಸದಸ್ಯರದ್ದು ಎಲ್ಲ ಒಪಿನಿಯನ್ ಈ ಥರ ಬಂದವ್ರಿ ಏನು ಟೈಮ್ ಫೈನಲ್ ಹೇಳ್ತೀರಿ ಹೇಳ್ರಿ ಅಂತ ಅವ್ರೇನು ಲಿಖಿತವಾಗಿದ್ದು ಕೊಡೋದಿಲ್ಲ ಮೌಖಿಕವಾಗಿ ಹೇಳ್ತಾರೆ ಲಿಖಿತವಾಗಿ ಕೊಡು ಅಂತ ಹೇಳ್ರಿ ಎಲ್ಲ ಲಿಖಿತವಾಗಿ ಕೊಡ್ತಾರ ರಾಷ್ಟ್ರೀಯ ಧ್ವಜದ ಬಗ್ಗೆ ಲಿಖಿತವಾಗಿ ಯಾಕೆ ಕೊಡೋದು ಸರ್ ಕೊಡ್ತಾರೆ ಸರ್ ಲಿಖಿತವಾಗೇ ಕೊಡ್ತಾರೆ ನೀವು ಲಿಖಿತವಾಗಿ ಕೊಟ್ರೆ ಅವರು ಲಿಖಿತವಾಗೇ ಕೊಡ್ತಾರೆ ಯಾರ್ರಿ ತಗೋರಿ ಏನಾದ್ರು ಧ್ವಜಾರೋಹಣಕ್ಕೆ ಏನಾರ ಇದೆಯಾ ತಗೋರಿ ಸರಿಯಾದ ಟೈಮಿಗೆ ಧ್ವಜಾರೋಹಣ ಮಾಡಲಿಲ್ಲ ತಗೋರಿ ನಿಮ್ಗೆ ಈ ಸತ್ತು ಅರ್ಜಿ ಎಲ್ಲ ಅರ್ಜಿ ಅದು ಹೋಗಿಲ್ಲ ಸರ್ ಅರ್ಜಿ ಇಲ್ಲ ನಾವು ಇಲ್ಲಿ ಅಷ್ಟ ಮಾಡಿದ್ರೆ ಹೋಗ್ರಿ ಸುರೇಶನ ಸಾರ್ವಜನಿಕ ಅರ್ಜಿ ಮೊದಲು ಹೋಗ್ರಿ ಅಂದ್ರೆ ಇನ್ನೊಂದು ವಾರ್ಡ್ ಬರ್ತಾರ ನಾವು ಇಲ್ಲದ